ಭಾವನಾ ಮತ್ತು ಶಶಿಕಲಾ ಸಣ್ಣ ವಯಸ್ಸಿನಿಂದ ಗೆಳೆಯರಾಗಿದ್ದರು. ಆದರೆ ಇಬ್ಬರಲ್ಲೂ ಒಂದು ವಿಭಿನ್ನ ವ್ಯತ್ಯಾಸವಿತ್ತು. ಶಶಿಕಲಾ ಅದೇ ಊರಿನಲ್ಲಿ ಇರುವ ಒಬ್ಬ ಶ್ರೀಮಂತ ವ್ಯಾಪಾರಿಯನ್ನು ಮದುವೆಯಾದ ಕಾರಣ ಅವಳಲ್ಲಿ ಅಹಂಕಾರ ತುಂಬಿಕೊಳ್ಳುತ್ತದೆ. ಭಾವನಾ ಅದೇ ಊರಿನಲ್ಲಿರುವ ಒಬ್ಬ ಸಾಮಾನ್ಯ ರೈತನನ್ನು ಮದುವೆಯಾಗುತ್ತಾಳೆ. ಆದರೆ ಅವಳ ಮನಸ್ಸು ತುಂಬ ಒಳ್ಳೆಯದಾಗಿರುತ್ತದೆ. ಒಂದು ದಿನ ಶಶಿಕಲಾ ಭಾವಳನನ್ನು ಭೇಟಿಯಾಗಲು ಭಾವನಾಳ ಮನೆಗೆ ಬರುತ್ತಾಳೆ. ಅಯ್ಯೋ ದೇವ್ರೆ, ಛೀ, ಏನು ಸಗಣಿ ವಾಸನೆ ಬರ್ತಾ ಇದೆಯೇ, ಹೇಗಿದೆಯಾ ನೀನಿಲ್ಲಿ? ಯಪ್ಪ, ನನ್ನ ಕೈಲಂತೂ ಇಂಥ ಜಾಗದಲ್ಲಿ ಇರೋಕ್ಕಾಗೋದಿಲ್ಲ. ಶಶಿಕಲಾ, ಬಡವರ ಮನೆ ಅಂದರೆ ರೈತರ ಮನೆಯಲ್ಲಿ ಇದೇ ಥರನೇ ವಾಸನೆ ಬರೋದು. ಹಸುಗಳು ಪ್ರಾಣಿಗಳು ಸಾಕಿರ್ತೀವಲ್ವಾ, ಅದಕ್ಕೆ. ಸರಿ, ಏನು ವಿಷಯ ಹೇಳು. ಬಂದು ವಿಷಯನೇ ಮಾಡ್ತೋದೆ ನೋಡು. ನಾನು ಗರ್ಭಿಣಿಯಾಗಿದ್ದೀನಿ, ನನ್ನ ಕೈಲಿ ಕೆಲಸ ಮಾಡೋಕ್ಕಾಗಲ್ಲ. ನಮ್ಮ ಮನೇಲಿ ಬಂದು ಕೆಲಸ ಮಾಡಿ ನೀನು, ನಾನು ನಿನಗೆ ತಿಂಗಳು ಸಂಬಳ ಕೊಡ್ತೀನಿ. ವಾವ್ ಶಶಿಕಲಾ, ಕಂಗ್ರ್ಯಾಚುಲೇಷನ್ಸ್ ಕಣೆ, ನಾನು ಕೂಡ ಗರ್ಭಿಣಿಯಾಗಿದ್ದೀನಿ. ಸರಿ, ನಾನು ನನ್ನ ಗಂಡ ಹತ್ರ ಕೇಳಿಬಿಟ್ಟು ನೋಡ್ತೀನಿ, ಸರಿನಾ? ನೋಡಮ್ಮ, ನೀನು ಭಾಳ ಉದ್ಧಾರ ಮಾಡೋಕ್ಕೆ ಬಂದೆ. ನೀನು ಕೆಲ್ಸಕ್ಕೆ ಬಂದರೆ ನಿನಗೂ ಸ್ವಲ್ಪ ಕಾಸು ಸಿಗುತ್ತೆ, ನಿನ್ನ ಗಂಡನಿಗೆ ಸಹಾಯ ಆಗುತ್ತೆ ಅಲ್ವಾ? ಸರಿ, ಹಾಗೆಂದು ಹೇಳಿ ಶಶಿಕಲಾ ಭಾವನಾಳಿಗೆ ಕೆಲಸಕ್ಕೆ ಬರಲು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಶಶಿಕಲಾ ಅಲ್ಲಿಂದ ಹೋದ ನಂತರ ಭಾವನಾ ಸ್ವಲ್ಪ ಸಮಯ ಯೋಚನೆ ಮಾಡಿ ಅವಳ ಗಂಡನ ಬಳಿ ಹೇಳುತ್ತಾಳೆ. ರೀ, ಶಶಿಕಲಾ ಬಂದಿದ್ಲು, ನನ್ನ ಗೆಳತಿ. ಗೊತ್ತಲ್ವ ನಿಮಗೆ, ನಾನು ಅವ್ರ ಮನೇಲಿ ಕೆಲ್ಸಕ್ಕಂತ ಹೋಗ್ಬೇಕಂತೆ ರೀ. ನನಗೆ ಒಳ್ಳೆ ಸಂಬಳ ಕೊಡ್ತಾಳಂತೆ. ಅಯ್ಯೋ, ಏನಾಗಿದೆ ಭಾವನಾ? ಇಲ್ಲಿ ನಾನೇ ನಿನ್ನನ್ನು ಚೆನ್ನಾಗಿ ನೋಡ್ಕೊತಾ ಇದ್ದೀನಿ ಅಲ್ವಾ? ಅದರಲ್ಲಿ ಬರೀ ನೀನು ಗರ್ಭಿಣಿ. ಬೇಡಮ್ಮ, ನೀನು ಇಲ್ಲೇ ಆರಾಮಾಗಿರು. ರೀ, ನನ್ನ ಗೆಳತಿ ಕೂಡ ಗರ್ಭಿಣಿ, ಅವಳಿಗೂ ಸ್ವಲ್ಪ ಸಹಾಯ ಆಗುತ್ತೆ. ನೀವೇ ಎಷ್ಟು ಅಂತ ಕೆಲಸ ಮಾಡ್ತೀರಾ? ನಾನು ಸಹ ಕೆಲಸ ಮಾಡಿದರೆ ನಿಮ್ಗೆ ಹೆಲ್ಪ್ ಆಗುತ್ತೆ. ನಾನು ಹೋಗ್ಬಿಟ್ಟು ಬರ್ತೀನಿ ರೀ. ಸರಿ ನಮ್ಮ ಭಾವನಾ, ನಿನ್ನಿಷ್ಟ. ಆದರೆ ನಿನಗೆ ಸ್ವಲ್ಪ ಕೂಡ ಮರ್ಯಾದೆ ಕೊಟ್ಟಿಲ್ಲ ಅಂದರೆ ಆ ಜಾಗದಲ್ಲಿ ಸ್ವಲ್ಪ ಸಮಯ ಕೂಡ ನಿಂತ್ಕೊಬೇಡ. ನೀನು ವಾಪಸ್ ಬಂದುಬಿಡು, ಸರಿನಾ? ಹುಷಾರು. ಮರುದಿನದಿಂದ ಭಾವನಾ ಬೆಳಗ್ಗೆ ಬೇಗ ಎದ್ದು ಶಶಿಕಲಾಳ ಮನೆಗೆ ಕೆಲಸಕ್ಕೆಂದು ಹೋಗುತ್ತಾಳೆ. ಸರಿ, ಬಂದ್ಯಾ? ನಾನು ಏನೇನು ಕೆಲಸ ಹೇಳ್ತೀನಿ ಎಲ್ಲ ಮಾಡಬೇಕು. ಮನೆ ಗುಡಿಸಿ ಒರೆಸಿ ಬಟ್ಟೆ ಎಲ್ಲ ಒಗೆದು ಚೆನ್ನಾಗಿ ರುಚಿಯಾದ ಅಡುಗೆ ಮಾಡಬೇಕು. ಸರಿಯಾಗಿ ಮಾಡಿಲ್ಲ ಅಂತಂದರೆ ನಾನು ಕೆಲಸದಿಂದ ತೆಗೆದು ಬಿಡ್ತೀನಿ. ಸರಿಯಾಗಿ ಮಾಡಿದ್ರೇ ಪೇಮೆಂಟ್ ಕೊಡೋದು, ಅರ್ಥ ಮಾಡ್ಕೊ. ಹೋಗು, ಕೆಲಸ ಬೇಗ ಶುರು ಹಚ್ಕೊ. ಮೊದಲನೆಯ ದಿನದಿಂದಲೇ ಭಾವನಾ ಎಲ್ಲ ಕೆಲಸಗಳನ್ನು ಬೇಗನೆ ಮಾಡುತ್ತಾಳೆ. ಏನೇ ಭಾವನಾ, ಇನ್ನು ಇವಾಗ ಕಸ ಗುಡಿಸ್ತಾ ಇದೆಯಾ? 2 ಅವರ್ ಆಯಿತು ನಿನ್ನ ಕೆಲಸ ಹೇಳಿ. ಇನ್ನು ನೀನು ಅಡುಗೆನೂ ಮಾಡಿಲ್ವಾ, ಬಟ್ಟೆ ಒಗ್ದಿಲ್ವಾ? ಏನು ಮಾಡ್ತಾ ಇದ್ದೆ ಇಷ್ಟೊತ್ತು ನೀನು? ಹೇ ಶಶಿಕಲಾ, ಏನು ಮಾತಾಡ್ತಾ ಇದೆಯಾ? ಸಮಾಧಾನ. ನಾನು ಅಡುಗೆ ಮಾಡಿದ್ದೀನಿ, ಬಟ್ಟೆ ಕೂಡ ಒಗೆದೊಣಗಾಕಿದೆ. ಅದಕ್ಕೆ ಇವಾಗ ಕಸ ಗುಡಿಸ್ತಾ ಇದ್ದೀನಿ ಅಷ್ಟೇ. ನೀನು ಯಾಕೆ ಈ ಥರ ಮಾತಾಡ್ತಿದ್ಯಾ ನನ್ನ ಜೊತೆ? ನೋಡೆ ಭಾವನಾ, ನನ್ನನ್ನು ಶಶಿಕಲಾ ಅಂತ ಕರಿಬೇಡ. ಇನ್ಮೇಲೆ ಅಮ್ಮವರೇ ಅಂತ ಕರಿ. ನಾನು ನಿನ್ನ ಗೆಳತಿ ಅಲ್ಲ, ನೀನು ಕೆಲಸ ಮಾಡೋಕ್ಕೆ ಬಂದಿದ್ಯಾ, ನಾನು ನೀನು ಓನರು. ಓ ಹೌದಾ, ಸರಿ ಅಮ್ಮವರೇ, ನಾನು ನಿಮ್ಮನ್ನು ಅಮ್ಮವರೇ ಅಂತಲೇ ಕರಿತೀನಿ. ಅಮ್ಮವರೇ, ಎಲ್ಲ ಕೆಲಸ ಆಗಿದೆ, ನಾನು ಇನ್ನು ಮನೆಗೆ ಹೋಗ್ತೀನಿ. ನನಗೆ ದಿನದ ಪೇಮೆಂಟ್ ಕೊಟ್ಬಿಡಿ ಅಮ್ಮವರೇ, ಸಾಕು. ದಿನದ ಪೇಮೆಂಟ್ ಕೊಡಬೇಕಾ? ಇವತ್ತು ಅಷ್ಟೊಂದು ಕೆಲಸ ಸಹ ಇರಲಿಲ್ಲ, ಏನಕ್ಕೆ ದಿನದ ಪೇಮೆಂಟ್ ಕೊಡಬೇಕು? ಅನ್ನ ಇದೆ, ಅನ್ನ ನೆತ್ಕೊಂಡು ಮನೆಗೆ ಹೋಗು, ನಾಳೆ ಕೊಡ್ತೀನಿ. ಶಶಿಕಲಾ ಮಿಕ್ಕಿದ ತಂಗಳ ಅನ್ನವನ್ನು ಭಾವನಾಳಿಗೆ ಕೊಡುತ್ತಾಳೆ. ಭಾವನಾ ಅದನ್ನು ತೆಗೆದುಕೊಂಡು ಮನೆಗೆ ಹೋಗುತ್ತಾಳೆ. ಪ್ರತಿದಿನವೂ ಹೀಗೆಯೇ ನಡೆಯುತ್ತಿತ್ತು. ಭಾವನಾ ಪ್ರತಿಯೊಂದು ಕೆಲಸ ಮಾಡುತ್ತಿದ್ದಳು. ಆದರೆ ಶಶಿಕಲಾ ಅವಳನ್ನು ಒಬ್ಬ ಕೆಲಸದವಳ ರೀತಿಯೇ ನೋಡುತ್ತಿದ್ದಳು, ಸ್ನೇಹಿತಳ ರೀತಿಯಲ್ಲ. ದಿನಗಳು ಕಳೆದಂತೆ ಭಾವನಾಳಿಗೆ ಒಂದು ಸುಂದರವಾದ ಹೆಣ್ಣು ಮಗು ಹುಟ್ಟಿತು. ಅದರ ಹೆಸರು ದೀಪಾ ಎಂದು ಇಟ್ಟರು. ಏನಮ್ಮ ಸೊಸೆ, ಹೆಣ್ಮಗು ನೆತ್ತಿದೆಯಲ್ಲ, ನಿನ್ನನ್ನೇ ನೋಡ್ಕೊಳಕ್ಕಾಗಲ್ಲ. ಇನ್ನು ಈ ಹೆಣ್ಮಗು ಕೂಡ ನಿನ್ನ ಥರನೇ ಬೇರೆಯವ್ರ ಮನೆಯಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಹಾಗೆಂದು ಹೇಳಿ ಭಾವನಾಳ ಅತ್ತೆ ಕೋಪಗೊಂಡು ರೂಮಿನ ಒಳಗೆ ಹೋಗುತ್ತಾಳೆ. ಆದರೆ ಇತ್ತ ಕಡೆ ಶಶಿಕಲಾಳಿಗೆ ಒಂದು ಸುಂದರವಾದ ಗಂಡು ಮಗ ಹುಟ್ಟುತ್ತಾನೆ. ಅವನ ಹೆಸರು ರಮೇಶ್ ಎಂದು ಇಡುತ್ತಾರೆ. ಮನೆಯಲ್ಲಿ ತುಂಬ ಹಬ್ಬದ ವಾತಾವರಣ. ನೋಡೆ ಶಶಿ, ನಮ್ಮ ಮನೇಲಿ ಗಂಡು ಮಗ ಹುಟ್ಟಿದ್ದಾನೆ. ನಾನು ಊರವ್ರನ್ನೆಲ್ಲ ಕರೆದು ಮನೇಲಿ ಪೂಜೆ ಇಕ್ಕೊತೀನಿ. ನಾಮಕರಣ ಪೂಜೆಗೆ ಊರವ್ರನ್ನೆಲ್ಲ ಕರಿತೀನಿ, ನೀನು ಕರಿ. ಓ ಹೌದಾ ರೀ, ಸರಿ, ನೀವು ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಳ್ಳಿ. ನಾನು ಸಹ ನನ್ನ ಗೆಳತಿಯರನ್ನೆಲ್ಲ ಮನೆಗೆ ಕರಿತೀನಿ. ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡೋಣ.
ಶಶಿಕಲಾಳ ಮನೆಯ ಫಂಕ್ಷನ್ಗೆ ಪ್ರತಿಯೊಂದು ಶ್ರೀಮಂತರು ಬಂದಿದ್ದರು. ಈಗ ಭಾವನಾಳ ಮಗು ನಡೆಯುತ್ತಿತ್ತು. ಅದನ್ನು ಮನೆಯಲ್ಲೇ ಒಬ್ಬಂಟಿಯಾಗಿ ಹೇಗೆ ಬಿಡುವುದು ಎಂದು ಭಾವನಾ ಪ್ರತಿಯೊಂದು ದಿನ ದೀಪಾಳನ್ನು ಕೆಲಸಕ್ಕೆ ಕರೆದುಕೊಂಡು ಹೋಗುತ್ತಿದ್ದಳು. ಈ ಭಾವನಾ, ಏನಕ್ಕೆ ನಿನ್ನ ಮಗಳನ್ನ ಕರ್ಕೊಂಬಂದಿದ್ಯಾ? ನೀನು ಮಗಳನ್ನೇ ನೋಡ್ಕೊಂಡು ಕೂತ್ಕೊಬೇಕು ಅಂದ್ಕೊಂಡಿದ್ಯಾ? ಕೆಲಸ ಮಾಡಲ್ವ ನಮ್ಮ ಮನೆಯಲ್ಲಿ? ಅಯ್ಯೋ ಹಾಗೇನಿಲ್ಲ ಅಮ್ಮವ್ರೆ, ಮನೇಲಿ ಮಗು ಒಂದೇ ಆಗುತ್ತೆ ಅಂದ್ಬಿಟ್ಟೆ ನಾನು ಅದನ್ನು ಕರ್ಕೊಂಡು ಬಂದೆ. ದೀಪಾ ನನ್ನ ಜೊತೆನೇ ಇರ್ತಾಳೆ. ನೀವೆಂಥ ಕೆಲಸ ಹೇಳಿದ್ರು ನಾನು ಮಾಡ್ತೀನಿ. ಸರಿ ಬೇಗ ಹೋಗಿ ಚಿಕನ್ ಬಿರಿಯಾನಿ ಮಾಡಿಬಿಟ್ಟು ಮನೆ ಎಲ್ಲ ಒರೆಸು. ಆಮೇಲೆ ಮಗುನೇ ನೋಡ್ಕೊಂಡು ಕೂತ್ಕೊಬೇಡ. ಕೆಲಸ ಮುಗಿಸಿದ್ರೇ ನಾನು ಸಂಬಳ ಕೊಡೋದು. ಹೋಗು. ಹಾಂ ಅಮ್ಮವ್ರೆ, ನೀವು ಹೇಳ್ದಂತೆಯೇ ಆಗಲಿ. ನಾನು ಎಲ್ಲ ಕೆಲಸ ಮಾಡ್ತೀನಿ. ನೀವು ನನ್ನನ್ನು ಬೈಯೋ ಥರ ನಾನು ಇಟ್ಕೊಳೋದಿಲ್ಲ. ಸರಿ ಅಮ್ಮವ್ರೆ, ಹೋಗ್ಬಿಟ್ಟು ಮಾಡ್ತೀನಿ. ಭಾವನಾ ಹಾಗೆಂದು ಹೇಳಿ ದೀಪಾಳನ್ನು ಒಂದು ಮೂಲೆಯಲ್ಲಿ ಕೂರಿಸಿ ಅವಳು ಪ್ರತಿಯೊಂದು ಕೆಲಸವನ್ನು ಮಾಡಲು ತೊಡಗಿದಳು. ದಿನಗಳು ಕಳೆದಂತೆ ಶಶಿಕಲಾಳ ಮಗ ರಮೇಶ್ ಮತ್ತು ಭಾವನಾಳ ಮಗಳು ದೀಪಾ ದೊಡ್ಡವರಾಗಿದ್ದರು. ನೋಡಿ ದೀಪು, ನನಗೆ ನೀನಂದರೆ ತುಂಬ ಇಷ್ಟ. ನಾನು ನಮ್ಮಿಬ್ಬರ ಬಗ್ಗೆ ಅಮ್ಮ ಹತ್ರ ಹೇಳ್ತೀನಿ. ನೀನು ಚಿಂತೆ ಏನಕ್ಕೆ ಮಾಡ್ತೀಯ ಹೇಳು? ನೋಡು ರಮೇಶ್, ನೀನು ಬೇರೆ ಹುಡುಗಿನ ಇಷ್ಟಪಡ್ತಿದ್ಯಾ ಅಂದರೆ ಮನೇಲಿ ಒಪ್ಕೊತಾರೆ. ಆದರೆ ನಿಮ್ಮಮ್ಮ ಯಾವತ್ತೂ ನನ್ನನ್ನು ಒಪ್ಕೊಳೋದಿಲ್ಲ. ಅರ್ಥ ಮಾಡ್ಕೊ. ಯಾಕೆ, ನಿಮ್ಮಮ್ಮ ಕೆಲ್ಸದವಳು ಅಂದ್ಬಿಟ್ಟು ನಮ್ಮಮ್ಮ ಒಪ್ಕೊಳಲ್ಲ ಅಂತ ಹೇಳ್ತಾ ಇದೆಯಾ? ಇಲ್ಲ, ಕೆಲ್ಸದವಳಾಗೋಕ್ಕಿಂತ ಮುಂಚೆ ನಿಮ್ಮಮ್ಮ ನಮ್ಮಮ್ಮ ಇಬ್ಬರು ಫ್ರೆಂಡ್ಸು. ಅದನ್ನ ನೀನು ಅರ್ಥ ಮಾಡ್ಕೋ ದೀಪು. ಏನೋ ನೀನು ಮಾಡ್ತಿರೋದು ಸರಿ ಇಲ್ಲ. ಸರಿ, ನಿಮ್ಮಮ್ಮ ಹತ್ರ ಒಂದು ಸರಿ ಹೇಳಿ ನೋಡು. ಒಪ್ಕೊಂಡ್ರೆ ಸರಿ, ಇಲ್ಲಾಂದರೆ ಇದನ್ನು ಇಲ್ಲಿಗೆ ನಿಲ್ಲಿಸ್ಬಿಡೋಣ. ಅಮ್ಮ, ನೀವು ಮರ್ತೋದ್ರಾ? ನಾನು ಇವಾಗ ವಯಸ್ಸಿಗೆ ಬಂದಿರೋ ಹುಡುಗ. ನನಗೆ ಮದುವೆ ಆಗಬೇಕಂತ ಆಸೆ ಆಗಿದೆ. ನಾನೊಂದು ಹುಡುಗಿನ ಇಷ್ಟಪಡ್ತಾ ಇದ್ದೀನಮ್ಮ. ಅಯ್ಯೋ ಹೌದಾ? ವಾವ್ ರಮೇಶ್, ನನ್ನ ಮಗ ಅಂತ ಒಂದು ಹುಡುಗಿನ ಇಷ್ಟಪಡ್ತಾ ಇದ್ದಾನಂದರೆ ಅವಳು ದೊಡ್ಡ ಶ್ರೀಮಂತ ಮನೆ ಹುಡುಗಿನೇ ಆಗಿರ್ತಾಳೆ ಅಂತ ನನಗೆ ಗೊತ್ತು. ನನ್ನ ಮಗ ನನಗೆ ನಿರಾಶೆ ಮಾಡಲ್ಲ. ಅಮ್ಮ, ಆ ಹುಡುಗಿ ಯಾರಂದರೆ ನೀವೇ ಶಾಕ್ ಆಗ್ತೀರಾ. ಆ್ಯಕ್ಚುಲಿ ಆ ಹುಡುಗಿ ತುಂಬ ಸುಂದರವಾಗಿದ್ದಾಳೆ. ಒಳ್ಳೆ ಗುಣ ಕೂಡ ತುಂಬಿದೆ ಆ ಹುಡುಗಿಯಲ್ಲಿ. ಓ ಹೌದಾ ಮಗನೇ, ಒಳ್ಳೆ ವಿಚಾರ. ನೋಡೋಕ್ಕೆ ಚೆನ್ನಾಗಿದ್ರೆ ತುಂಬ ಖುಷಿ. ದುಡ್ಡಂತೂ ಇದ್ದರೆ ಇನ್ನೂ ಖುಷಿ. ನನ್ನ ಮಗ ಒಂದು ಲೆವೆಲಲ್ಲಿ ಇರಬೇಕನ್ನೋದೇ ನನ್ನ ಆಸೆ ಅಪ್ಪ. ಅಮ್ಮ, ಅದು ಭಾವನಾ ಆಂಟಿಯವ್ರ ಮಗಳು ದೀಪು ಅಮ್ಮ. ಹಾಗೆಂದು ಹೇಳಿದ ತಕ್ಷಣವೇ ಶಶಿಕಲಾ ಆಶ್ಚರ್ಯಗೊಳ್ಳುತ್ತಾಳೆ. ರಮೇಶ್, ಇದೇನು ಕಾಮಿಡಿ ಅನ್ನಿಸ್ತಾ ಇದೆಯಾ ನಿನಗೆ? ಹೋಗು, ನಾನು ಈ ಮದುವೆ ಆಗೋಕ್ಕೆ ಬಿಡೋದಿಲ್ಲ. ನೀನು ಇದೇ ಥರ ನನಗೆ ಸವಾಲುಗಳು ಹಾಕ್ಕೊಂಡು ಮದುವೆ ಆಗ್ತೀನಂದರೆ ನಾನು ಹೆಣನ ನೋಡಬೇಕಾಗುತ್ತೆ ನೀನು. ಮರುದಿನ ಭಾವನಾ ಕೆಲಸಕ್ಕೆಂದು ಶಶಿಕಲಾಳ ಮನೆಗೆ ಬರುತ್ತಾಳೆ. ಶಶಿಕಲಾ ಅವಳ ಬಗ್ಗೆ ಪ್ರಶ್ನೆಯನ್ನು ಕೇಳಲು ಅಲ್ಲಿಯೇ ಬಾಗಿಲ ಬಳಿ ನಿಂತಿರುತ್ತಾಳೆ. ಬಂದೇನೆ ಮನೆ ಹಾಳಿ, ನಿನ್ನನ್ನು ಈ ಮನೇಲಿ ಇಟ್ಕೊಂಡು ನಿನಗೆ ಸಂಬಳ ಕೊಡ್ತಿರೋದೇ ಹೆಚ್ಚು. ಅಂಥದ್ರಲ್ಲಿ ನನ್ನ ಮನೆ ಹಾಳು ಮಾಡೋದಕ್ಕೆ ಬಂದಿದ್ಯಾ ನೀನು? ಸಖತ್ತಾಗಿ ಪ್ಲಾನ್ ಹಾಕಿದ್ಯಾ ನೀನು. ಅಯ್ಯೋ ಅಮ್ಮವ್ರೆ, ಏನು ಮಾತಾಡ್ತಾ ಇದ್ದೀರಾ ನೀವು? ನನಗೊಂದು ಅರ್ಥ ಆಗ್ತಾ ಇಲ್ಲ. ನೀವು ಏನಂತ ಸ್ವಲ್ಪ ಒಗಟಿ ಅಲ್ಲದೆ ಬಿಡಿಸ್ಬಿಟ್ಟು ಮಾತಾಡ್ತೀರಾ? ನನಗೆ ಅರ್ಥ ಆಗ್ತಾ ಇಲ್ಲ. ನಮ್ಮ ಹತ್ರ ಒಳ್ಳೆ ದುಡ್ಡಿದೆ ಅಂದ್ಬಿಟ್ಟು ನೀನು ನನ್ನ ಮಗನ್ನ ಬುಟ್ಟಿಗೆ ಹಾಕೊಳೋದಕ್ಕೆ ಹೇಳಿದ್ಯಾ ನೀನು? ಒಳ್ಳೆ ಪ್ಲ್ಯಾನ್ ಮಾಡಿದ್ಯಾ ಕಣೆ ನೀನು. ಅಯ್ಯೋ ಅಮ್ಮವ್ರೆ, ನೀವೇನು ಮಾತಾಡ್ತಾ ಇದ್ದೀರಾ ಅಂತ ನನಗೊಂದು ಅರ್ಥ ಆಗ್ತಾ ಇಲ್ಲ. ಸ್ವಲ್ಪ ಬಿಡಿಸ್ಬಿಟ್ಟು ಹೇಳಿ. ನಾನು ನನ್ನ ಮಗಳನ್ನ ಯಾವುದೇ ಪ್ಲ್ಯಾನಲ್ಲೂ ಶಾಮೀಲ್ ಮಾಡ್ಕೊಂಡಿಲ್ಲ ಅಮ್ಮವ್ರೆ. ಮಾಡೋದೆಲ್ಲ ಮಾಡಿಬಿಟ್ಟು ನಾಟಕ ಬೇರೆ ಮಾಡ್ತೀಯಾ ನೀನು? ನಿನ್ನ ಮಗಳು ಎಲ್ಲಾದರೂ ಹಾಳಾಗೋಗಿ ನನ್ನ ಮನೆಗೆ ಇನ್ಮೇಲೆ ಕೆಲ್ಸಕ್ಕೆ ಬರಬೇಡ. ನಿನ್ನ ಮಕ ಸಹ ನಂಗೆ ತೋರಿಸ್ಬೇಡ. ಹೊಲ್ಟೋಗಿಲ್ಲಿಂದ. ಭಾವನಾ ಮನೆಗೆ ಬಂದ ನಂತರ ದೀಪಾಳನ್ನು ಪ್ರಶ್ನಿಸುತ್ತಾಳೆ. ದೀಪು, ಇದೇನು ನಾನು ಕೇಳಿದೆ? ನೀನು ರಮೇಶನ್ನ ಇಷ್ಟಪಡ್ತಾ ಇದೀಯಾ ನೀನು? ನನ್ನ ಹತ್ರ ಯಾಕೊಂದು ವಿಷಯ ಸಹ ಹೇಳಿಲ್ಲ ನೀನು ಇದ್ರ ಬಗ್ಗೆ? ಹಾಗಲ್ಲಮ್ಮ, ನಾನು ಅವನಿಗೆ ಬೇಡ ಅಂತಲೇ ಹೇಳಿದೆ. ಅವನೇ ಅವ್ರ ಅಮ್ಮ ಹತ್ರ ಹೇಳಿ ಒಪ್ಪಿಸ್ತೀನಿ ಅಂತ ಅಂದ. ಬಟ್ ಅಮ್ಮ, ನೀವು ಹೇಗೆ ಹೇಳ್ತೀರೋ ಹಾಗೆ ನೀವು ತೋರಿಸಿದ ಹುಡುಗನ್ನೇ ಮದುವೆ ಆಗ್ತೀನಿ. ಸರಿ ಮಗಳೇ, ನಾನು ತೋರಿಸೋ ಹುಡುಗನ್ನೇ ಮದುವೆ ಆಗು. ಬೇಡ ಆ ಹುಡುಗ ಸರಿನಾ? ಅವ್ರ ಮನೆಯವರು ಯಾರೂ ಸರಿ ಇಲ್ಲ. ಅವಳ ಹತ್ರ ದುಡ್ಡು ಬಂದಾಗಿಂದ ಅಹಂಕಾರ ತುಂಬಿದೆ ಅವಳಿಗೆ. ಮರುದಿನ ಈ ವಿಷಯವನ್ನು ರಮೇಶಿಗೆ ಹೇಳಲು ದೀಪು ಪ್ರತಿದಿನ ಭೇಟಿಯಾಗುವ ಜಾಗದಲ್ಲಿ ಕುಳಿತಿದ್ದಳು. ಆದರೆ ರಮೇಶ್ ಅಲ್ಲಿ ಬರಲೇ ಇಲ್ಲ. ಅದೇ ಸ್ವಲ್ಪ ಸಮಯದ ನಂತರ ಪಕ್ಕದ ಊರಿನ ರಾಜಕುಮಾರ ಅದೇ ದಾರಿಯಲ್ಲಿ ಹೋಗುತ್ತಿದ್ದಾಗ ಅವನ ಕಣ್ಣು ದೀಪುಳ ಮೇಲೆ ಬಿದ್ದಿತ್ತು. ಅವಳನ್ನು ನೋಡಿ ಮೋಹಿತಗೊಂಡ.
ನೋಡು ಸೇನಾಧಿಪತಿ, ಆ ಹುಡುಗಿ ಯಾರು ಅಂತ ಕೇಳಿ ಪತ್ತೆ ಹಚ್ಚು. ಆ ಹುಡುಗಿ ಮನೆಯವ್ರ ಹತ್ರ ಹೋಗಿ ಹೇಳು ನಾನು ಅವಳನ್ನು ಮದುವೆ ಆಗ್ತೀನಿ ಅಂತ. ನನಗೆ ಅವಳು ತುಂಬ ಇಷ್ಟ ಆದ್ಲು. ಹಾಂ, ನೀವು ಹೇಳ್ದಂತೆ ಆಗಲಿ ರಾಜ್ಕುಮಾರ. ಆ ಹುಡುಗಿ ನೋಡೋದಕ್ಕೆ ಬಡವಳ ಥರ ಇದ್ದಾಳೆ. ಬಟ್ ನಿಮ್ಮ ಇಷ್ಟನ ನಾವು ಯಾವತ್ತೂ ಕಡೆಗಣಿಸೋಕ್ಕಾಗೋದಿಲ್ಲ. ನಾನು ಹೋಗಿ ಹುಡುಕ್ತೀನಿ. ಸಿಪಾಯಿ ಊರಿನ ತುಂಬ ಭಾವನಾಳ ಮನೆಯನ್ನು ಪತ್ತೆ ಹಚ್ಚುತ್ತಾನೆ. ರಾಜ್ಕುಮಾರ್ ಉದಯ್ ಅವರು ನಿಮ್ಮ ಹತ್ರ ಮಾತಾಡಬೇಕು ಅಂತ ಕಳಿಸಿದ್ದಾರೆ. ನಿಮ್ಮ ಹತ್ರ ಮಾತಾಡ್ಬೋದಾ? ತುಂಬ ಇಂಪಾರ್ಟೆಂಟ್. ಇದು ನಿಮ್ಮ ಮಗಳ ಭವಿಷ್ಯನೇ ಬದಲಾಯಿಸುತ್ತೆ. ಓ ಹೌದಾ ಸೇನಾಧಿಪತಿ, ಹೇಳಿ ಏನು ವಿಷಯ? ನನ್ನಿಂದ ಏನಾದರೂ ತಪ್ಪಾಗಿದೆಯಾ? ನಾನು ಆ ಥರದ್ದೇನೂ ಮಾಡಿಲ್ಲ. ರಾಜ್ಕುಮಾರ ನನ್ನನ್ನೇನಕ್ಕೆ ಕರೀತಾ ಇದ್ದಾರೆ? ನನ್ನ ಮಗಳಿಂದ ತಪ್ಪಾಯ್ತಾ? ತಪ್ಪೇನಿಲ್ಲಮ್ಮ. ನಿನ್ನ ಮಗಳನ್ನು ನಮ್ಮ ರಾಜ್ಕುಮಾರ ತುಂಬಾ ಇಷ್ಟಪಟ್ಟಿದ್ದಾನೆ. ಅವಳನ್ನು ಮದುವೆ ಆಗಬೇಕು ಅಂತ ಆಸೆ ಇಟ್ಕೊಂಡಿದ್ದಾನೆ. ನೀವು ಶೀಘ್ರವೇ ಮದುವೆಗೆ ಸಿದ್ಧತೆ ಮಾಡಿ. ಓ ವಾವ್ ಸೇನಾಧಿಪತಿ, ಇದು ನೀವು ಏನು ಹೇಳ್ತಾ ಇದ್ದೀರಾ? ರಾಜ್ಕುಮಾರ ನನ್ನ ಮಗಳನ್ನ ಮದುವೆ ಆಗ್ತಾನೆ? ಸರಿ ಸರಿ, ನಾನು ಎಲ್ಲ ಸಿದ್ಧತೆ ಮಾಡ್ತೀನಿ. ಅಂಕುರ್, ರಮೇಶ್ ಎಲ್ಲಿದ್ದಾನೆ? ಆ್ಯಕ್ಚುಲಿ ನಾನು ರಮೇಶ್ಗೊಂದು ವಿಷಯ ಹೇಳಬೇಕು. ರಮೇಶ್ ನನಗೆ ಸಿಗ್ತಾ ಇಲ್ಲ. ನನಗೆ ರಾಜ್ಕುಮಾರ್ನ ಜೊತೆ ಮದುವೆ ಫಿಕ್ಸ್ ಆಗಿದೆ. ಇದನ್ನು ಹೇಳೋಕ್ಕೆ ಬಂದೆ. ರಮೇಶ್ ಇಲ್ಲೆಲ್ಲೂ ಇಲ್ಲ. ಅವನು ಪಕ್ಕದೂರಿಗೆ ಹೋಗಿದ್ದಾನೆ. ಅವ್ರ ಅಜ್ಜನ ಮನೆಯಲ್ಲಿದ್ದಾನೆ. ಅವನಿವಾಗ ಇಲ್ಲಿ ಬರಲ್ಲ ಅಂತ ಅನಿಸುತ್ತೆ. ನೀನು ಮದುವೆ ಮಾಡ್ಕೊ ಹೋಗು, ಆರಾಮಾಗಿರು. ದೀಪು ತಾಯಿಯ ಮಾತನ್ನು ಕೇಳಿ ರಮೇಶ್ ಇಲ್ಲದ ಕಾರಣ ಅವಳು ರಾಜಕುಮಾರನನ್ನು ಗಂಧರ್ವ ವಿವಾಹವಾಗುತ್ತಾಳೆ. ಈ ವಿಷಯ ಹೇಗೋ ರಮೇಶ್ಗೆ ತಿಳಿದು ಅವನು ಕುಡಿತಕ್ಕೆ ಒಳಗಾಗುತ್ತಾನೆ. ಚೆನ್ನಾಗಿ ಕುಡಿದು ಅವನು ಹಾಸಿಗೆಯನ್ನು ಹಿಡಿಯುತ್ತಾನೆ. ಮಗನ ಈ ಪರಿಸ್ಥಿತಿಯನ್ನು ನೋಡಿ ಶಶಿಕಲಾಳಿಗೆ ಅವಳ ತಪ್ಪು ಅರಿವಾಗುತ್ತದೆ. ಮಗನ ಆಸೆಯನ್ನು ಕೇಳದೆ ಅವಳು ಅವಳ ಸ್ವಾರ್ಥದಿಂದ ಯೋಚಿಸಿದಳು ಎಂದು, ತನ್ನ ಸ್ವಾರ್ಥಕ್ಕೆ ಅವನ ಮಗ ಬಲಿಯಾದಳು ಎಂದು ನೋವು ತಿನ್ನುತ್ತಾಳೆ. ಸೊ ಹಾಯ್ ಫ್ರೆಂಡ್ಸ್, ನಿಮಗೆ ನನ್ನ ಕತೆ ಇಷ್ಟ ಆದರೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಹೆಸರು ಬಳಸಬೇಕಂದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಟಾಟಾ, ಬಾಯ್ ಬಾಯ್.